ತನ್ನ ನಡೆಸದೇ ಇರುವುದು ಇದು ತುಂಬ ದೊಡ್ಡ ಅಪಾಯದ ಕೆಲಸ. ಇನ್ನು ಅದರ ಜೊತೆಗೆ ಮಾತು ನಡೆಸಲಿಲ್ಲ, ಅವರಿಗೆ ಕನಿಷ್ಠ ಪಕ್ಷ ಮಾತು ನಡೆಸಲಿಕ್ಕೆ ಆಗೋದಿಲ್ಲ, ನಾವೇನಾದರೂ ಬೇರೆ ಯೋಚನೆ ಮಾಡಬೇಕು ಅಂತಲೂ ಏನೂ ಅದಕ್ಕೆ ಪ್ರತಿಕ್ರಿಯೆಯೂ ಇಲ್ಲ. ಪ್ರತಿಕ್ರಿಯೆಯೂ ಇಲ್ಲದೆ ತನ್ನ ಪಾಡಿಗೆ ತಾನಿದ್ದು ಅರ್ಥಲೋಪಶ್ಚ ಮಿತ್ರಸ್ಯ, ಇದರಿಂದ ಮಿತ್ರಸ್ಯ ಅರ್ಥಲೋಪ, ನಿನ್ನ ಧರ್ಮ ಹೋಯಿತು, ಅವನಿಗೆ ಸಿಗಬೇಕಾದ ವಸ್ತು ಸಿಗದೇ ಹೋದದ್ರಿಂದ ಅವನ ಹೆಂಡತಿ ಅವನಿಗೆ ಸಿಕ್ಕಿದರೆ ಅವನ ಬದುಕು ಬಂಗಾರ ಆಗುತ್ತೆ. ನೀವು ಅದು ಪ್ರಯತ್ನ ಮಾಡದೇ ಇದ್ದದ್ರಿಂದ ಅವನಿಗೆ ಸಿಗಬೇಕಾದ ಅರ್ಥವೂ ಸಿಗದೇ ಹೋದನು, ಮಿತ್ರನೂ ವ್ಯಥೆಯಲ್ಲಿ ಮುಳುಗಬೇಕಾಗತ್ತೆ. ನಿನ್ನ ಧರ್ಮ ಹೋಯಿತು, ಮಿತ್ರನಿಗೆ ವ್ಯಥೆ ಬಂತು. ಇದು ಒಬ್ಬ ರಾಜನಾಗಿ ನಡ್ಕೊಳ್ಬೇಕಾದವನ ಗುಣವಂತನ ಲಕ್ಷಣವೋ ಇದು? ಏನು ಮಾಡಿಲ್ಲ ಅಂತ ಹೇಳಿದರೆ ಎಲ್ಲ ಅವನೇ ಮಾಡಿರುವುದೀಗ. ಇಷ್ಟು ಹೇಳಿ ನಕೋಪಕಾಲ ಕ್ಷಿತಿಪಾಲ ಪುತ್ರ. ಆಗ ತಾರೆ ಹೇಳ್ತಾಳೆ, ಹೌದು, ಸುಗ್ರೀವನಿಂದ ತಪ್ಪುಗಳು ನಡೆದಿವೆ, ಸುಗ್ರೀವ ತಪ್ಪು ಮಾಡಿದ್ದಾನೆ. ಯಾಕೆಂದರೆ ಅದು ಬಹಳ ದಿವಸದ ನಂತರ ಸಿಕ್ಕಿದ ಲಾಭ ಆದದ್ರಿಂದ ಬಹಳ ಕಾಲದ ನಂತರ ಕೆಲವು ವಸ್ತು ಸಿಕ್ಕಿಬಿಟ್ರೆ ಅದನ್ನು ಹಿಡ್ಕೊಂಡೇ ಓಡಾಡ್ತಿರ್ತಾರೆ, ಅದು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ಅಂತ. ಅದು ಜೀವನದಲ್ಲೂ ಒಂದು ಭಾಗ ಅಷ್ಟೇ ಹೊರತು ಅದೇ ಜೀವನ ಅಲ್ಲ ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ನಾನು ಒಪ್ಕೊಳ್ತೇನೆ. ತಾರೆ ಹೇಳ್ತಾಳೆ, ಹೌದು, ಅವನು ಕಾಮವೃತ್ತನಾಗಿ ಮೈ ಮರೆತು ನಿನ್ನ ಕಾರ್ಯವನ್ನು ನಡೆಸಿಕೊಡಬೇಕಾದ ವಿಷಯದಲ್ಲಿ ಹಿಂದೆ ಸರಿದಿದ್ದಾನೆ ಅನ್ನೋ ನನಗೆ ಗೊತ್ತಾಗಿದೆ. ಪ್ರಮಾದಂ ಅಪ್ಯರ್ಹಸಿ ವೀರ ಸೋಢುಂ, ಪ್ರಮಾದವನ್ನೇ ಮಾಡಿದ್ದಾನೆ, ಆದರೆ ನೀನು ಸ್ವಲ್ಪ ಸಹಿಸಿಕೊಳ್ಬೇಕೀಗ. ಯಾಕೆಂದರೆ ಅವನು ಯಾವತ್ತೂ ಕೂಡ ರಾಮನ ಬಗ್ಗೆ ನಿನ್ನ ಬಗ್ಗೆ ಎಂದೂ ಕೂಡ ಕೆಟ್ಟ ಮಾತಾಡಿಲ್ಲ ಎಲ್ಲಿಯೂ ಕೂಡ. ಅವರಿಗೆ ಅನ್ಯಾಯ ಆಗಬೇಕು ಅನ್ನುವ ಯೋಚನೆಯಿಂದ ಈ ತಪ್ಪು ಮಾಡಿಲ್ಲ, ಮೈ ಮರೆತಿದ್ದಾನೆ ಅನ್ನೋದು ಸತ್ಯ. ಕೋಪಂ ಕಥಂ ನಾಮ ಗುಣ ಪ್ರಕೃಷ್ಟ ಕುಮಾರ ಕುರ್ಯಾದ ಅಪಕೃಷ್ಟ ಸತ್ವೇ ಕಸ್ತದ್ವಿಧ ಕೋಪವಶಂ ಹಿ ಕಚ್ಚೇತ್ ಸತ್ವಾದವರುದ್ಧಸ್ತಪಸಃ ಪ್ರಸೂತಿ. ಕೋಪ ಒಳ್ಳೆಯದಲ್ಲ ಅಲ್ವಾ ಕುಮಾರ ಅಂತ ಹೇಳ್ತಾಳೆ. ಅದರಿಂದ ನಮ್ಮ ತಪಸ್ಸೆಲ್ಲ ನಾಶ ಆಗುತ್ತಲ್ವ. ನಿನ್ನ ಕೋಪಕ್ಕೆ ಕಾರಣ ಸತ್ಯವೇ ಆಗಿದೆ, ಆದರೂ ನಿನ್ನಂಥ ಗುಣವಂತ ಕೋಪ ಮಾಡ್ಕೊಳ್ಬಾರ್ದಲ್ವ. ಕೋಪ ಬರುತ್ತೆ ಅನ್ನೋದು ಸಹಜ, ಎಲ್ಲರಿಗೂ ಕೋಪ ಬರುತ್ತೆ. ಆ ಕೋಪ ಸಕಾರಣವಾದದ್ದಿಲ್ಲಿ, ಆದರೆ ನಿನ್ನಿಂದ ಆ ಕೋಪವನ್ನು ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ಗುಣಪ್ರಕೃಷ್ಟನಾದವನು ಎಂದೂ ಕೂಡ ಅಂತಹ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಕಸ್ತದ್ವಿಧ, ನಿನ್ನಂತಹ ಒಬ್ಬ ಯೋಗ್ಯನಾದ ಹಿರಿಯನಲ್ಲಿ ಈ ಕೋಪ ಚಂದ ಕಾಣುವುದಿಲ್ಲ.